ನಮ್ಮ ರಾಜ್ಯದಲ್ಲಿ ಅನೇಕ ಭ್ರಷ್ಟ ಅಧಿಕಾರಿಗಳ ಮನೆಗೆ ಇಡಿ ಅಧಿಕಾರಿಗಳು ರೇಡ್ ಆಗೋದನ್ನು ನೀವು ನೋಡಿರ್ತೀರಿ. ಆ ಮನೆಯಲ್ಲಿ ವಶಕ್ಕೆ ತೆಗೆದುಕೊಳ್ಳುವಂತಹ ಹಣ ಮತ್ತು ಚಿನ್ನಾಭರಣಗಳ ದೃಶ್ಯಗಳನ್ನು ಕೂಡ ನೀವು ನೋಡಿರ್ತೀರಿ. ಆದರೆ ಚೀನಾ ದೇಶದಲ್ಲಿ ಒಬ್ಬ ಅಧಿಕಾರಿ ಮನೆಗೆ ರೇಡ್ ಮಾಡಿದಾಗ ಮೂಟೆಗಟ್ಟಲೆ ಹಣ, ಟನ್ನುಗಟ್ಟಲೆ ಚಿನ್ನ ಬಾಯಿಗೆ ಬೆರಳು ಇಟ್ಕೊಂಡು ಹಂಗೆ ವಾಪಸ್ ಹೋಗಿದ್ದಾನೆ ಅಧಿಕಾರಿ. ಅವನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗೋದೊಂದು ಬಾಕಿ. ಕಾರಣ ಏನು ಹೇಳ್ತೀವಿ ನೋಡಿ. ಮಾಜಿ ಮೇಯರ್ ಮನೆಯಲ್ಲಿ 13.5 ಟನ್ನು ಚಿನ್ನ, 23 ಟನ್ ನಗದು ಪತ್ತೆಯಾಗಿದೆ. ಜಗತ್ತಿನ ಚರಿತ್ರೆಯಲ್ಲೇ ಇದು ಮೊದಲ ಬಾರಿ ಸಿಕ್ಕಂತಹ ಅಷ್ಟು ಪ್ರಮಾಣದ ಚಿನ್ನ ಮತ್ತು ಹಣ. ಅಲ್ರಿ, ಈ JCBಯ ಈ ಫ್ರಂಟಲ್ಲಿ ಬರುವಂತಹ ಇದು ನೋಡಿರ್ತೀರಲ್ಲ, ಅದರಲ್ಲೂ ಕೂಡ ತುಂಬಿಸ್ಕೊಂಡ್ರು ಮತ್ತದು ಸುರಿಯುತ್ತೆ ಕೆಳಗೆ. ಅಷ್ಟು ಪ್ರಮಾಣದ ಚಿನ್ನ, ಕೊಪ್ಪರಿಗೆ, ಚಿನ್ನದ ಕೊಪ್ಪರಿಗೆ ಅವನ ಮನೆಯಲ್ಲಿತ್ತಂತೆ. ಚೀನಾದ ಇತಿಹಾಸದಲ್ಲಿ ಇದು ಎಲ್ಲೂ ನಡೆದಿಲ್ಲ. ನಮ್ಮ ಭಾರತದಲ್ಲಂತ ಏನೋ ಒಂದು ಈರುಳ್ಳಿ ಚೀಲದಲ್ಲಿ ಒಂದು ಸ್ವಲ್ಪ ತಳಭಾಗದಲ್ಲಿ ಒಂದಷ್ಟು ಇಟ್ಕೊಂಡ್ರದೆಲ್ಲ ಸಿಕ್ಕಿತ್ತು. ಇನ್ನು ದುಡ್ಡು 2 ಟ್ರಂಕ್ಗಳು 3 ಟ್ರಂಕ್ಗಳು ಸಿಕ್ಕಿರೋದೆ ಅದು ದೊಡ್ಡ ಮ್ಯಾಟ್ರು ಭಾರತದಲ್ಲಿ. ಇಲ್ಲಿ ನೋಡಿ, ಇವ್ನು ಟನ್ಗಟ್ಟಲೆ ಇಟ್ಕೊಂಡವನೇ. 100 ಲೀಟ್ರು ನೀರು ಸೇರೋ ಟ್ಯಾಂಕಿಗೆ ನೀವು ಎಷ್ಟು ದುಡ್ಡು ಹಾಕಿ ಮುಚ್ಚಬಹುದು, ಅಷ್ಟು ಅವನ ಮನೇಲಿ ಚಿನ್ನಗಳಿತ್ತು. ಚಿನ್ನ ಟನ್ಗಟ್ಟಲೆ ಚಿನ್ನ ಸಿಕ್ಕಿದೆ. ಜಗತ್ತಿನ ಚರಿತ್ರೆಯಲ್ಲೇ ಇದು ಮೊದಲ ಬಾರಿ ಸಿಕ್ಕ ಭಾರಿ ಪ್ರಮಾಣದ ಚಿನ್ನ ಮತ್ತು ಹಣ. ಚೀನಾದಲ್ಲಿ ನಡೆದಿದ್ದರೂ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಚೀನಾದ ಹೈನಾನ್ ಪ್ರಾಂತ್ಯ ನಡೆದಿರತಕ್ಕಂತಹ ಘಟನೆ ಇದು. ಮಾಜಿ ಮೇಯರ್ ಮನೆಗೆ ಅಧಿಕಾರಿಗಳು ರೇಡ್ ಮಾಡಿದ್ರು. ಆ ಸಂದರ್ಭ ಟನ್ಗಟ್ಟಲೆ ಚಿನ್ನ, ರಾಶಿ ಹಣ ಸಿಕ್ಕಿತ್ತು. ಸುಮಾರು 23 ಟನ್ ಹಣ ಸಿಕ್ಕಿತ್ತು. 23 ಟನ್ ರೀ. 23 ಟನ್ ಅಂದ್ರೆ ಚಿಲ್ಲರೆ ವಿಚಾರನ ಹೇಳಿ. ತಗೊಂಡೋಗೋದು ಹೆಂಗೆ? ಒಂದು ದಿನ ಬೇಕು, ಒಂದು ಟಿಪ್ಪರಲ್ಲಿ 3 ಲೋಡ್ ಹೊಡಿಬೇಕು ಅದನ್ನ. ಇನ್ನು ಆ ಚಿನ್ನನ ಹಂಗೆ ತಗೊಂಡು ಹೋಗೋಕ್ಕಾಗುತ್ತೆ ಚೀನಾದಲ್ಲಿ? ಆ ಚಿನ್ನವನ್ನ ಸಂರಕ್ಷಿಸೋದಕ್ಕೆ ಚೀನಾ ದೇಶದ ಅರ್ಧ ತುಕಡಿ ನಿಲ್ಲಿಸ್ಬೇಕು ಹೈವೇಗೆ. ನಮ್ಮಲ್ಲಾದ್ರೆ ಅಲ್ಲಲ್ಲಿ ಹಾರೆಗಳನ್ನ ಚುಚ್ಚಾದ್ರೂ ಚಿನ್ನ ಇಳಿಸ್ತಾ ಇದ್ರು. ಅಲ್ಲಿ ಬೇರೆ ತರಹದ ರಾಬ್ರಿಗಳು ನಡೀತಾವೆ ಚೀನಾದಲ್ಲಿ. ಹಾಗಾಗಿ ಅರ್ಧ ಮಿಲಿಟರಿ ಪಡೆನ ರಸ್ತೆಗೆ ಇಳಿಸಬೇಕಾಗಿ ಬರುತ್ತೆ. 20ಕ್ಕೂ ಹೆಚ್ಚು ಟನ್ಗಳನ್ನು ಸಾಗಿಸಬೇಕು ಅಂದ್ರೆ ಅಧಿಕಾರಿಗಳ ಕಚೇರಿಗೆ. ಅದರಲ್ಲೇ ಫೌಂಡೇಶನ್ ಏನಾದ್ರು ಕಟ್ಟಿಸ್ಕೊಂಡಿದ್ನೋ ಏನೋ. ಸ್ಥಳದಲ್ಲೇ ಅಧಿಕಾರಿಗಳು ಆಘಾತಕ್ಕೊಳಗಾಗಿದ್ದರು. ಚೀನಾದ ಹೈನಾನ್ ಪ್ರಾಂತ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನಿಜಕ್ಕೂ ನೋಡಿ ಶಾಕು. ಒಬ್ಬ ಅಧಿಕಾರಿ ಎಷ್ಟು ಪ್ರಮಾಣದಲ್ಲಿ ಕರಪ್ಟ್ ಆಗಬಹುದು ಅನ್ನೋದಕ್ಕೆ ಇದು ನಿದರ್ಶನ ಆಯಿತು. ಒಬ್ಬ ಮನುಷ್ಯ ಒಳ್ಳೆಯ ವ್ಯಕ್ತಿ ಆಗೋದಕ್ಕೆ ಹೊರಟ್ರೆ ಆತ ದೇವರಾಗಬಹುದಂತೆ. ಆದರೆ ಆತ ಅತ್ಯಂತ ಕೆಳಮಟ್ಟಕ್ಕಿಳಿದ್ರೆ ನಾಯಿಗಿಂತಲೂ ನೀಚನಾಗ್ತಾನಂತೆ. ಹಂಗೆ ಮನುಷ್ಯನಿಗೆ ಆಸೆಗಳು, ವ್ಯಾಮೋಹಗಳು ಆತನನ್ನು ಎಲ್ಲಿಗೆ ತಗೊಂಡೋಗುತ್ತೆ ಅಂದರೆ ನೋಡಿ, ಟನ್ಗಟ್ಟಲೆ ಚಿನ್ನ ಸಂಗ್ರಹ ಮಾಡಿಕೊಳ್ಳುವುದಕ್ಕೂ ಭ್ರಷ್ಟಾಚಾರ. ನ್ಯಾಯಯುತವಾಗಿ ಸಂಪಾದನೆ ಮಾಡಿರೋದಲ್ಲ, ಅನ್ಯಾಯಯುತವಾಗಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿ. ಆತ ಮಾಜಿ ಮೇಯರು ತನ್ನ ಅಧಿಕಾರದ ವ್ಯಾಪ್ತಿಗೆ ಬರುವಂತಹ ಅಷ್ಟು ಪವರ್ಗಳನ್ನು ದುರುಪಯೋಗಪಡಿಸಿಕೊಂಡು ಸಂಪಾದಿಸಿದ ಸಂಪಾದನೆಯ ಒಂದೊಂದು ವಿಷದಂತಹ ಹಣ ಅದು, ಬೆಂಕಿಯಂತಹ ಹಣ ಅದು. ಜನರು ತೆರಿಗೆ ಹಣ, ಸರ್ಕಾರಕ್ಕೆ ವಂಚನೆ ಮಾಡಿರೋ ಹಣ. ಚೀನಾದಲ್ಲಿ ಬಹಳಷ್ಟು ಅದರ ಸಂಬಂಧಪಟ್ಟಂಥ ಫೋಟೋಗಳನ್ನು ಗಮನಿಸಿರ್ತೀರಿ. ಸೊ ಚೀನಾದಾದ್ಯಂತ ಸಂಚಲನ ಮೂಡಿಸಿದ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಂತಹ ನಗನಾಣ್ಯಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.